ಕ್ರಿಕೆಟ್ ಅಲ್ಲಿ ಒಂದ್ ಬಾಲ್ ಇಡೀ ಮ್ಯಾಚ್ ನ ಚೇಂಜ್ ಮಾಡ್ತತೆ, ಕಂಪ್ಲೀಟ್ಲಿ ಸಿಚುವೇಶನ್ ಚೇಂಜ್ ಮಾಡ್ತತೆ. ಸೊ ವೆಲ್ಕಮ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ವಿರಾಟ್ 18. ನೀವು ನೋಡ್ತೀರ ನನ್ನ ಚಾನಲ್. ನಾನು ಇವತ್ತು ಯಾವ ಟಾಪಿಕ್ ಒಂದಿಗೆ ಬಂದಿದ್ದೇನಪ್ಪ ಅಂದ್ರೆ ದ ಲಾಸ್ಟ್ ಬಾಲ್ ಅಂತ. ಸೊ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಕೊನೆ ಮಟ್ಟ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ವಲ್ಪ ಮಕ್ಕದ ಮೇಲೆ ನಗಿರಿ. ಯಾಕಂದ್ರೆ ನೀವು ನೋಡ್ತಿರೋ ನನ್ನ ಚಾನಲ್ ಯುವರಾಜ್ ವಿರಾಟ್ ಚಾನಲ್. ಸ್ವಲ್ಪ ನಗ್ನಕ್ಕಂತ ನೋಡ್ರಿ, ಯಾಕಂದ್ರೆ ಸೀರಿಯಸ್ ಆಗಿ ಆದ್ರೆ ಅರ್ಥ ಆಗಲ್ಲ. ಸ್ವಲ್ಪ ನಗ್ನಕ್ಕಂತ ನೋಡಿ. ಸೊ ಬನ್ನಿ ಟಾಪಿಕ್ ನೋಡೋಣ. ಸೊ ಫುಟ್ಬಾಲ್ ಅಲ್ಲಿ ಟೈಮ್ ಡಿಸೈಡ್ ಮಾಡ್ತದೆ ಯಾರ್ ಗೆದ್ರು ಯಾರ್ ಸೋತ್ರ ಅಂತ. ಆದ್ರೆ ಕ್ರಿಕೆಟ್ ಅಲ್ಲಿ ಲಾಸ್ಟ್ ಬಾಲ್ ಡಿಸೈಡ್ ಮಾಡುತ್ತೆ ಯಾರ್ ಗೆದ್ರು ಯಾರ್ ಸೋತ್ರ ಅಂತ. ಗೆಲ್ಲೋದಷ್ಟೇ ಅಲ್ಲ, ಒಂದು ಇತಿಹಾಸ ಬರೀತಾರೆ ಕ್ರಿಕೆಟ್ ನಲ್ಲಿ. ಅದಕ್ಕೆ ಹೇಳೋದು ಕ್ರಿಕೆಟ್ ಟೈಮ್ ಒಂದಿಗೆ ಆಡಲ್ಲ, ನರ್ವ್ಸ್ ಒಂದಿಗೆ ಆಡ್ತಾರಂತ. ಅದಕ್ಕೆ ಹೇಳೋದು ಕ್ರಿಕೆಟ್ ಟೈಮ್ ನೊಂದಿಗೆ ಆಡಲ್ಲ, ನರ್ವ್ಸ್ ನೊಂದಿಗೆ ಆಡ್ತಾರಂತ. ನೀವೆಂತ ದೊಡ್ಡ ಬ್ಯಾಟ್ಸ್ಮನ್ ಇರ್ರಿ, 299 ಬಾಲ್ ನೀವು ಫೇಸ್ ಮಾಡಿರಿ, ಆದ್ರೆ ಲಾಸ್ಟ್ ಒನ್ ಬಾಲ್ ನೀವು ಏನ್ ಮಾಡ್ತಾರ ಅನ್ನೋದೇ ಇಂಪಾರ್ಟೆಂಟ್. ಮ್ಯಾಚ್ ಡಿಸೈಡ್ ಮಾಡುತ್ತೆ, ನಿಮ್ನ ಹೀರೋ ಮಾಡುತ್ತೆ ಅಥವಾ ವಿಲನ್ ಮಾಡುತ್ತೆ. ಕ್ರಿಕೆಟ್ ಎಂತ ಸ್ಪೋರ್ಟ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ನಿಂತಿರ್ತಾನೆ, 11 ಜನ ಅವ್ರನ್ನ ತಡೆಗೆ ನಿಂತಿರ್ತಾರೆ. ಅಂದ್ರೆ ಯಾವ ರೀತಿ ಕ್ರಿಕೆಟ್ ಐತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಇಡೀ ಸ್ಟೇಡಿಯಂ ಎಲ್ಲ ನಿಮ್ ಮೇಲೆ ಫೋಕಸ್ ಇರುತ್ತೆ. ಇಡೀ ಜಗತ್ತಿಗೆ ನಿಮ್ ಮೇಲೆ ನಂಬಿಕೆ ಇರುತ್ತೆ, ಏನ್ ಮಾಡ್ತೀರ ಅನ್ನೋದು. ಸೊ ಒಂಥರ ಇಡೀ ದೇಶನ ಹೊತ್ಕೊಂಡಿರೋ ಫೀಲಿಂಗ್ ಬರ್ತತೆ ಲಾಸ್ಟ್ ಬಾಲ್ ಮಾಡ್ಬೇಕಾದ್ರೆ ಅಥವಾ ಲಾಸ್ಟ್ ಬಾಲ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ. ಅದಕ್ಕೆ ಹೇಳೋದು ಕ್ರಿಕೆಟ್ ಈಸ್ ಡೇಂಜರಸ್ ಗೇಮ್ ಅಂಡ್ ಎಮೋಷನಲ್ ಗೇಮ್ ಆದ್ರೆ ಕ್ರಿಕೆಟ್ ಒಂಥರ ಕ್ರೂಯಲ್. ಯಾಕಂದ್ರೆ ಒಬ್ಬ ವ್ಯಕ್ತಿನ ಹೀರೋ ಮಾಡುತ್ತೆ, ಒಬ್ಬ ವ್ಯಕ್ತಿನ ವಿಲನ್ ಮಾಡುತ್ತೆ. ಅದೇ ಬ್ಯೂಟಿ ಆಫ್ ಕ್ರಿಕೆಟ್. ಇನ್ನೊಂದ್ ಪಾಯಿಂಟ್ ಏನಂದ್ರೆ, ವ್ಯಕ್ತಿನ ಹೀರೋ ಮಾಡಿ ವಿಲನ್ ಮಾಡಿದ್ರೆ ಅದು ಅಲ್ಲಿಗೆ ಮುಗ್ದೋಗಲ್ಲ. ಕ್ರಿಕೆಟ್ ಸೆಕೆಂಡ್ ಚಾನ್ಸ್ ಕೊಡುತ್ತೆ. ಇವತ್ ಸೋತ ನಾಳೆ ಗೆಲ್ತಾನೆ, ನಾಳೆ ಗೆದ್ದ ಇವತ್ ಸೋಲ್ತಾನೆ. ಸೊ ಕ್ರಿಕೆಟ್ ಏನ್ ಹೇಳ್ಕೊಡ್ತದೆ ಅಂದ್ರೆ, ನೀನ್ ಸೋಲು ಇವತ್ ಸೋತಿರ್ಬೋದು, ಅದ್ ನಾಳೆ ಒಂದ್ ದಿವಸ ಗೆದ್ದೆ ಗೆಲ್ತಿ ಅಂತ ಹೇಳ್ಕೊಡ್ತದೆ. ಕ್ರಿಕೆಟ್ ನ ಬೇರೆ ಕ್ರಿಕೆಟ್ ತರ ನೋಡ್ಬಾರ್ದು, ಏನೋ ಒಂದ್ ಡೆಸ್ಟಿನಿ ತರ ನೋಡ್ಬೇಕು. ಅಂದ್ರೆ ಒಂದ್ ನಾರ್ಮಲ್ ಕ್ರಿಕೆಟ್ ಮ್ಯಾಚ್ ತರ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಒಬ್ರು ಹೀರೋ ಆಗ್ತಾರೆ, ಒಬ್ರು ವಿಲನ್ ಆಗ್ತಾರೆ. ಹಾಗೆ ಇತಿಹಾಸಗಳು ಬರೆಯಲಾಗುತ್ತದೆ. ಸೊ ನೀವು ನೆಕ್ಸ್ಟ್ ಟೈಮ್ ಯಾವ್ದೇ ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾದ್ರೆ ಒಂದ್ ಮ್ಯಾಚ್ ತರ ನೋಡ್ಬೇಡ್ರಿ, ಒಂದ್ ಎಮೋಷನ್ ತರ ನೋಡ್ರಿ, ಒಂದ್ ಇತಿಹಾಸ ಸೃಷ್ಟಿ ಆಗ್ತಾನ ತರ ನೋಡ್ರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ನಿಜವಾಗ್ಲೂ ಕ್ರಿಕೆಟ್ ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಡ್ರು ಮನೆ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ, ಥ್ಯಾಂಕ್ ಯು.